ನನಗಂತೂ ಫುಲ್ಲು ಭಯ, ಕಾಲು ನಡುಗ್ತಾ ಇದೆ. ಅಯ್ಯೋ, ಒಳ್ಳೆ ಲೈಟ್ ಹೌಸ್ ಅಂತ ಬಂದಲ್ಲ ನಾನು. ಹಾಯ್ ಫ್ರೆಂಡ್ಸ್, ಇನ್ಫೋಗುರು ಕನ್ನಡ ಚಾನಲ್ಗೆ ಸ್ವಾಗತ. ಪ್ರೆಸೆಂಟ್ ನಾವು ತಮಿಳುನಾಡಿನ ಮಹಾಬಲೇಶ್ವರಂನಲ್ಲಿದ್ದೀವಿ. ಮೊದಲಿಗೆ ನಾವು ಮಹಾಬಲಿಪುರಂನ ಶೋರ್ ಟೆಂಪಲ್ ಮತ್ತು ಪಂಚರಥಗಳನ್ನು ನೋಡಿಕೊಂಡು ಲೈಟ್ ಹೌಸ್ ಅನ್ನು ನೋಡೋದಕ್ಕಂತ ಬಂದ್ವಿ. ಇಲ್ಲಿಂದ ನಡೀತಾ ಒಂದು 100 ಮೀಟರ್ ಅಷ್ಟರಲ್ಲಿ ನಮಗೆ ಅದ್ಭುತವಾದಂಥ ಲೈಟ್ ಹೌಸ್ ಕಾಣಿಸುತ್ತೆ. ಅಂಡ್ ಅದಕ್ಕಿಂತಲೂ ಮುಂಚೆನೆ ಒಲಕ್ಕಣ್ಣೇಶ್ವರ ದೇವಾಲಯ ಸಿಕ್ಕುತ್ತೆ. ಅಂಡ್ ಆ ದೇವಾಲಯದ ಕೆಳಗೇನೆ ಅದ್ಭುತವಾಗಿ ಕೆತ್ತಿರುವಂತಹ ಒಂದು ಗುಹಾಂತರ ದೇವಾಲಯವಿದೆ. ಇನ್ನು ನಾವು ಒಳಕ್ಕೆ ಹೋದ ನಂತರ ಮಹಿಷಾಸುರ ಮರ್ದಿನಿ ಪ್ರಸಂಗವನ್ನ ಅದ್ಭುತವಾಗಿ ಚಿತ್ರಿಸಿರುವಂತಹ ಶಿಲ್ಪಕಲಾ ಕೆತ್ತನೆಗಳಿದ್ದಾವೆ. ಇವೆಲ್ಲವನ್ನೂ ಕೂಡ ಒಂದು ದೊಡ್ಡ ಬಂಡೆಯನ್ನು ಕೊರೆದು ಅದರೊಳಗೆ ಅದ್ಭುತವಾಗಿ ಕೆತ್ತಿರುವಂತಹ ಶಿಲ್ಪಕಲಾ ರಚನೆಗಳು. ಹಾಗೇನೆ ನಾವು ಆ ಗುಹಾಂತರದ ಎಡಕ್ಕೆ ಬಂದ್ರೆ ಶೇಷಶಯನನಾಗಿ ಮಲಗಿರುವಂತಹ ಮಹಾವಿಷ್ಣುವಿನ ಅದ್ಭುತವಾದಂತಹ ಶಿಲ್ಪಕಲಾ ರಚನೆಗಳನ್ನ ನೋಡಬಹುದು. ಸುಮಾರು 6-7 ಶತಮಾನಗಳ ಹಿಂದೆನೆ ಇಷ್ಟೊಂದು ಅದ್ಭುತವಾದಂತಹ ಕಲಾ ರಚನೆಗಳು ನಮ್ಮ ಭಾರತದ ಸಾಂಸ್ಕೃತಿಕ ವೈಭವಗಳನ್ನ ಪ್ರಪಂಚದಾದ್ಯಂತ ಸಾರಿದ್ವು. ಸೊ ಅಲ್ಲಿಂದ ನಾವು ಮುಂದಕ್ಕೆ ಹೋದರೆ ಸಿಗೋದು ಒಲಕ್ಕಣ್ಣೇಶ್ವರ ದೇವಾಲಯ. ಒಂದು ದೊಡ್ಡ ಬಂಡೆಕಲ್ಲಿನ ಮೇಲೆ ಪಲ್ಲವರಾಜರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಹತ್ತತ್ರ 7 ಅಥವಾ 8ನೇ ಶತಮಾನದ ಮಧ್ಯಭಾಗದಲ್ಲಿ ಪಲ್ಲವರ ರಾಜನಾದಂತಹ ರಾಜ ನರಸಿಂಹನು ಈ ದೇವಾಲಯದ ನಿರ್ಮಾಣವನ್ನ ಮಾಡಿದ್ದ ಅಂತ ಚರಿತ್ರಕಾರರು ಹೇಳ್ತಾರೆ. ಇನ್ನು ಇಲ್ಲಿರುವಂತಹ ದ್ವಾರಪಾಲಕರ ಶಿಲ್ಪಗಳು ಆಲಯದ ಒಳಕ್ಕೆ ಇಣುಕಿ ನೋಡುವಂತಿವೆ. ಆದರೆ ಒಳಗಡೆ ಹೋಗೋದಕ್ಕೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ. ಅದನ್ನ ಪುರಾತತ್ವ ಇಲಾಖೆಯವರು ಬಂದ್ ಮಾಡಿದ್ದಾರೆ. ಈ ಒಲಕ್ಕಣ್ಣೇಶ್ವರ ದೇವಾಲಯದ ಸುತ್ತಲೂ ಅದ್ಭುತವಾದಂತಹ ರಚನೆಗಳಿದಾವೆ, ಅದ್ಭುತವಾದಂತಹ ಕೆತ್ತನೆಗಳಿದಾವೆ. ಹಾಗೇನೆ ಈ ದೇವಾಲಯದ ಮೇಲ್ಛಾವಣಿಯನ್ನ ಆ ಕಾಲದಲ್ಲಿ ಲೈಟ್ ಹೌಸ್ ಆಗಿ ಬಳಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಮುಖ್ಯವಾಗಿ ಮಹಾಬಲಿಪುರಂ ಪಲ್ಲವರಾಜರ ಆಳ್ವಿಕೆಯಲ್ಲಿದ್ದಂತಹ ಒಂದು ಬಂದರಾಗಿತ್ತು. ನಾವಿಕರಿಗೆ ಸಹಾಯ ಮಾಡೋದಕ್ಕೋಸ್ಕರ ಆ ಸಮಯದಲ್ಲಿ ಇಲ್ಲಿನ ಬಂಡೆಗಳ ಮೇಲೆ ದೊಡ್ಡದಾಗಿ ದೀಪಗಳನ್ನ ಒತ್ತಿಸಲಾಗ್ತಾ ಇತ್ತು. ಅಂಡ್ ಬ್ರಿಟಿಷರು ಕೂಡ ಮೊದಲು ಮಹಿಷಾಸುರ ಮರ್ದಿನಿ ಗುಹೆಯ ಮೇಲಿರುವಂತಹ ದೇವಾಲಯವನ್ನ ದೀಪಗಳನ್ನ ಒತ್ತಿಸೋದಕ್ಕಾಗಿ ಬಳಸ್ತಾ ಇದ್ರು. ಹೀಗಾಗಿ ಹೊರದೇಶಗಳಿಂದ ಬರುವಂತಹ ಹಡಗುಗಳು ಮಹಾಬಲಿಪುರಂನಲ್ಲಿ ಠಿಕಾಣಿಯನ್ನ ಆಗ್ತಾ ಇದ್ವು. ಆನಂತರ 1887ರಿಂದ 1900ರವರೆಗೆ ಇಲ್ಲಿ ಬೆಳಕನ್ನ ಉಳಿಸಿಕೊಳ್ಳೋದಕ್ಕಂತ ಆ ದೇವಾಲಯದ ಮೇಲೆ ಗ್ರಾನೈಟ್ ನ ಚಾವಣಿಯನ್ನ ನಿರ್ಮಿಸಲಾಯಿತು. ಸೊ ಇಲ್ಲಿಂದ ನಾವು ಮುಂದಕ್ಕೆ ಹೊರಟಾಗ ನಮಗೆ ಸಿಗೋದೆ ಈ ಅದ್ಭುತವಾದಂತಹ ಲೈಟ್ ಹೌಸ್. ಇದು 100 ವರ್ಷಗಳ ಹಳೆಯದಾಗಿದ್ದು ಇಲ್ಲಿನ ಮೆಟ್ಟಿಲುಗಳ ರಚನೆ ತುಂಬಾ ವಿಶಿಷ್ಟವಾಗಿದೆ ಮತ್ತು ಕಿರಿದಾಗಿದೆ. ಅಂಡ್ ಇಲ್ಲಿ ನಾವು ಟಿಕೆಟ್ ಅನ್ನ ಪಡೆದುಕೊಂಡ ನಂತರ ಮೆಟ್ಟಿಲುಗಳ ಮೂಲಕ ಆ ಲೈಟ್ ಹೌಸ್ ನ ಮೇಲ್ಭಾಗಕ್ಕೆ ಹೋಗಬಹುದು. ಹುಷಾರಾಗತ್ರಮ್ಮ. ಈ ಕಡೆ ಗೋಡೆ ಕಡೆ ಒಂದು ಕಡೆಯಿಂದ ಜನ ಹತ್ತ ಮೇಲಕ್ಕೆ ಹೋಗ್ಬೇಕಾದ್ರೆ ಆಪೋಸಿಟ್ ಆಗಿ ಜನರು ಯಾರಾದ್ರೂ ಬಂದ್ರೆ ಕಿರಿದಾಗಿರುವಂತಹ ಮೆಟ್ಟಿಲುಗಳ ಮೇಲೆ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ. ಜೊತೆಗೆ ಅಷ್ಟು ಎತ್ತರದಿಂದ ಕೆಳಕ್ಕೆ ನೋಡಿದಾಗ ಸ್ವಲ್ಪ ಭಯವೂ ಆಗುತ್ತೆ. ಇನ್ನು ಇಲ್ಲಿಂದ ನಾವು ಈ ಕಡಿದಾದ ಮೆಟ್ಟಿಲುಗಳನ್ನ ಹತ್ತಿ ಹೋದ ನಂತರ ನಮಗೆ ಕಾಣಿಸೋದೆ ಈ ಲೈಟ್ ಹೌಸ್. ಬಹುಶಃ ನಾನು ಯಾವತ್ತೂ ಕೂಡ ಇಷ್ಟು ದೊಡ್ಡದಾದಂತಹ ಲೈಟ್ ಅನ್ನ ನೋಡಿರಲಿಲ್ಲ. ಇದರ ಮೂಲಕ ರಾತ್ರಿ ಹೊತ್ತಲ್ಲಿ ಲೈಟ್ ಅನ್ನ ಬೆಳಗಿಸಲಾಗುತ್ತೆ.
ಇದು ಇಷ್ಟು ಭಯ ಆಗುತ್ತೆ? ನನಗಂತೂ ಫುಲ್ಲು ಭಯ, ಕಾಲು ನಡುಗ್ತಾ ಇದೆ. ಅಯ್ಯೋ, ಒಳ್ಳೆ ಲೈಟ್ ಹೌಸ್ ಅಂತ ಬಂದಲ್ಲ ನಾನು. ಛ ಛ ಛ ಛ. ಕನ್ನಡದವ್ರು ಯಾರು ಇಲ್ಲಲೇ ಇಲ್ಲಿ? ಹಾಂ, ಜೊತೆಗೆ ಲೈಟ್ ಹೌಸ್ನ ಮೇಲ್ಭಾಗವನ್ನ ತಲುಪಿದ ನಂತರ ಅಲ್ಲಿಂದ ಮಹಾಬಲಿಪುರಂ ಮತ್ತು ದೂರದಲ್ಲಿ ಅನಂತವಾಗಿ ಕಾಣುವಂತಹ ಸಮುದ್ರ ನಮ್ಮನ್ನ ನಿಬ್ಬೆರಗಾಗಿಸುತ್ತೆ. ಜೊತೆಗೆ ಮೇಲಿಂದ ಕೆಳಕ್ಕೆ ನೋಡಿದಾಗ ಓಲಕಣ್ಣೇಶ್ವರ ದೇವಾಲಯದ ರಚನೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ನೀವು ಯಾವತ್ತಾದ್ರೂ ಮಹಾಬಲಿಪುರಂಗೆ ಹೋದ್ರೆ ಒಂದ್ಸಾರಿ ಈ ಲೈಟ್ ಹೌಸ್ಗೆ ಭೇಟಿ ಕೊಡಿ ಮತ್ತು ಆ ಲೈಟ್ ಹೌಸ್ನ ಮೇಲಕ್ಕೆ ಎತ್ತಿ ಅದ್ಭುತವಾದಂತಹ ಕ್ಷಣಗಳನ್ನ ಆನಂದಿಸಿ. ಆಮೇಲೆ ಹಂಗೊಂದು